ರಾಯಚೂರು ಟೈಮ್ಸ್ಗೆ ಸ್ವಾಗತ. ಕ್ಷೇತ್ರ ಕೋಲಾರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಯಾವ್ದು ಜಾಗ ಇರೋಲ್ಲ, ಅನುದಾನ ತರಕ್ಕೆ ಕೂಡ ನಾವು ಬೇಕಾಗಿಲ್ಲ, ಯಾವುದೆಲ್ಲ ಮುಗಿಸಿದೀವಿ ಅಂತ ಹೇಳುವ ಮಟ್ಟಕ್ಕೆ ಅನಿಲ್ ಕುಮಾರ್ ಕೂಡ ಹೇಳ್ತಾ ಇದ್ರು. ಯಾವ ಅನುದಾನದಲ್ಲಿ ಎಷ್ಟೆಷ್ಟು ಹಣ ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬಂದಿದೆ ಅನಿಲ್ ಕುಮಾರ್ ಹೇಳಬೇಕು. ಇವತ್ತು ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಿ ನೀವು. ಇವತ್ತು ನಾವಿಲ್ಲ ಅಂತ ಹೇಳಿಲ್ಲ. ಯಾವ ಗುದ್ಲಿ ಪೂಜೆ ಯಾವ ಕಾಲದಲ್ಲಿ ಬಂದಿದ್ದ ಅಮೌಂಟ್ ಅದು, ಯಾರ ಕಾಲದಲ್ಲಿ ಬಂದಿದ್ದ ಅಮೌಂಟು? ಕೇಂದ್ರ ಸರ್ಕಾರದ ಅನುದಾನವನ್ನು ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಿ. ಇವತ್ತು ಅದೇ ಕೇಂದ್ರ ಸರ್ಕಾರ ಕಳಿಸಿರೋ ಅನುದಾನ ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಏನಾದರೂ ನಮ್ಮ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಅವರು ತಂದಿದ್ದ 10 ಕೋಟಿ ರೂಪಾಯಿ ಮೈನಾರಿಟಿ ಏರಿಯಾಗ ಮತ್ತೆ 10 ಕೋಟಿ ತಂದಿದ್ದಾರೆ. ಯಾವುದೇ ಏರಿಯಾಗೂ ದುಡ್ಡು ಕೊಟ್ಟಿಲ್ಲ ಅವರು. ಕೇಳ್ತಾರೆ ನಮ್ಗೆ ಸಿದ್ದರಾಮಯ್ಯ ಅವ್ರು ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಅಂತಾರೆ. ಎಷ್ಟು ಕೊಟ್ಟಿದ್ದಾರೆ, ಎಲ್ಲಿ ಹೋಗಿದೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಕೆಲಸ ನಡೀತಾ ಇರೋದು ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಲಾರ ನಗರಕ್ಕೆ 165 ಕೋಟಿ ಬಂತು ಬಿಜೆಪಿ ಸರ್ಕಾರ ಇದ್ದಾಗ. ಅದೇ ಹಂತದಲ್ಲಿ ಇವತ್ತು ಕಾಮಗಾರಿ ನಡೀತಾವೆ. ಆದರೆ ನಮ್ಮ ಶಾಸಕರು ಹೇಳೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಟ್ಟು ಬಹಿರಂಗವಾಗಿ ಹೇಳಿ, ಸಭೆ ಹೇಳಿಕೆ ಕೊಡಿ, ಎಷ್ಟು ಯಾವ ಏರಿಯಲ್ಲಿ ಎಷ್ಟು ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು ಶಾಸಕರು, ಸ್ಥಳೀಯ ಶಾಸಕರು. ಈ ವ್ಯವಸ್ಥೆಯಲ್ಲಿ ಎಲ್ಲ ತಿಳಿದಾಗಿದ್ದಾರೆ. ಇವತ್ತು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ, ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಬೇಕಾದಂತ ರಸಗೊಬ್ಬರಗಳು, ಬಿತ್ತನೆ ಬೀಜಗಳು ಸಬ್ಸಿಡಿ ದರದಲ್ಲಿ ಕೊಡ್ಬೇಕು. ನೀವು ಇವತ್ತು ರೈತರ ಒಂದು ಬೆಳೆಗೆ ಸಬ್ಸಿಡಿ ಕೊಡ್ತಾ ಇಲ್ಲ ನೀವು, ರೈತರ ಹಾಲಿಗೆ ಸಬ್ಸಿಡಿ ಕೊಡ್ತಾ ಇಲ್ಲ ನೀವು. ರೈತರಿಂದ ಪರ್ಚೇಸ್ ಮಾಡೋದಕ್ಕೆ ನೀವು 4 ರೂಪಾಯಿ ಕೊಡ್ಬೇಕಾಗಿತ್ತು, ಅದನ್ನು ನಿಲ್ಲಿಸಿದ್ದೀರಿ. ಆದ್ರೆ ರೈತರಿಂದ ನೀವು ಏನ್ ಕಮರ್ಷಿಯಲ್ ಮಾಡ್ತಾ ಇದ್ದೀರಿ, 9 ರೂಪಾಯಿ ರೈಸ್ ಮಾಡಿದಿರಿ. ಸ್ವಾಮಿ ಯಾರು ಕೊಡ್ತಾ ಇದ್ದೀರಿ 9 ರೂಪಾಯಿಲಿ ರೈತರಿಗೆ ಎಷ್ಟು ಕೊಡ್ತಾ ಇದ್ದೀರಿ? ಬಹಿರಂಗ ಹೇಳ್ಬೋದಿಲ್ಲ ಸ್ಥಳೀಯ ಶಾಸಕರಲ್ಲಿ. ಹಾಲು ಜಿಲ್ಲೆಯಲ್ಲಿ ಹಾಲು ಪ್ರಮುಖ, ಅಲ್ಲಿ ಹಾಲು ಉತ್ಪಾದಕರೇ ಜಾಸ್ತಿ ಇರೋದು. ಎಷ್ಟು ರೈತರಿಗೆ ನೀವು ಸಬ್ಸಿಡಿ ಹಣ ಕೊಡ್ತಾ ಇದ್ದೀರಿ ಸರ್ಕಾರದಿಂದ ಹೇಳ್ಬೋದು. ಆದ್ರೆ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಂದ್ರೆ, ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಕೃಷಿ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಮಳೆಗಾಲದಲ್ಲಿ ರೈತರಿಗೆ ಬೇಕಾದಂತ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಈ ಕೂಡಲೇ ವಿತರಣೆ ಮಾಡಬೇಕು. ಈ ಕಾಳಸಂತೆ ಮಾರಾಟ ಮಾಡ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವರ ಬ್ಲಾಕ್ ಲಿಸ್ಟ್ ಸೇರಿಸಬೇಕು. ಏನು ಅಂಗಡಿಗಳು ಬ್ಲಾಕ್ ನಲ್ಲಿ ಮಾಡ್ತಾ ಇದ್ದಾರೆ ಅವರ ಬ್ಲಾಕ್ ಲಿಸ್ಟ್ ಸೇರಿಸಬೇಕಂತ ಇರುತ್ತಾ. ಈ ಮೂಲಕ ಇದೇ ವ್ಯವಸ್ಥೆ ಮುಂದುವರೆದರೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟವನ್ನು ಸಹ ಮಾಡಲಾಗುತ್ತದೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.